ಗಾಯ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಸೊ ಕಾಂಟೆಂಟ್ ಏನೂ ಇಲ್ಲ, ಹಂಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ್ದಾದ್ರು ಒಂದು ಕಾಂಟೆಂಟ್ ಸಿಕ್ಕಿದ್ರೆ ಹಂಗೆ ಒಂದು ಮಾತಾಡೋಣ. ಸೊ ಅದನ್ನು ಮಾತಾಡೋಕ್ಕೆ ಮುಂಚೆ ಒಂದು ಹೇಳಬೇಕಿತ್ತು, ಇವತ್ತು ನಮ್ಮ ಕಾಲೇಜ್ದು ವಾಲಿಬಾಲ್ ಮ್ಯಾಚ್ ಇತ್ತು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಬನ್ನಿ. ಈಗ ಯಾವ ಹುಡುಗಿಗೆ ಇಲ್ಲಿ ಕಾಣಿಸಿರಲ್ಲ ಐಸ್, ನಮ್ಮ ಅಕ್ಕ ಒಳ್ಳೆ ಶೈ ಥರ ಆಡ್ತಾಳೆ. ಕ್ಯಾಮ್ರಾ ಬಂದರೆ ಸ್ವಲ್ಪ ಮುಚ್ಕೊಳ್ಳೋದು, ಮುಖ ಮುಚ್ಕೊಳ್ಳೋದು, ಒಳ್ಳೆ ಲೂಸ್ ಥರ ಆಡ್ತಾರೆ ಅಂದ್ಕೊಳ್ಳಿ. ಐಸ್ ಏನಾಯಿತು ಅಂದರೆ, ವಾಲಿಬಾಲ್ ಮ್ಯಾಚ್ಗೆ ಹೋಗಿದ್ದೀವಿ. ಬೆಳಿಗ್ಗೆ 9 ಗಂಟೆಗೆ ಹೋಗಿತ್ತು. 9 ಗಂಟೆಗೆ ಹೋಗಿ ರಿಪೋರ್ಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂತ್ಕೊಂಡ್ವಾ. ಅರ್ಜೆಂಟಲ್ಲಿ ಹೋದೆ. ನಾನು ಟಿಫನ್ ಮಾಡೋದು ಬೇಡ ಅಂದ್ಕೊಂಡು ಹೋದೆ. ಆಮೇಲಿಂದ ಮಧ್ಯದಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಗೆ ಹೋದಾದ್ಮೇಲೆ ಇನ್ನೇನು ಎಲ್ಲರಿಗೂ ಟೀಮ್ ರಿಪೋರ್ಟ್ ಆಗಬೇಕಿತ್ತು. ನಮ್ಮ ಕಾಲೇಜವ್ರು ರಿಪೋರ್ಟ್ ಮಾಡಿದರು, ನಮ್ಮ ಜೂನಿಯರ್ಸು. ಸೊ ಇನ್ನೇನು ಹೋದ್ವಿ, ರಿಪೋರ್ಟು ಮಾಡಾಯಿತು, ಎಲ್ಲ ಆಯಿತು. ಮ್ಯಾಚ್ ಯಾವಾಗ ಅಂತ ಕೇಳಿದ್ರೆ ಅವರು, ನಿಮಗೆ ಒಂದು ಬೈ ಸಿಕ್ಕಿದೆ, ಸೊ ನೀವು ಸೆಕೆಂಡ್ ರೌಂಡಿಗೆ ಆಡಬೇಕಂದ್ರು. ಸೊ 9 o'clock ನಾವು 1 o'clock ನಾನು ವೆಯ್ಟ್ ಮಾಡಿದೆ. ಮ್ಯಾಚ್ ಬರುತ್ತೆ ನಮ್ಮದು ಬರುತ್ತೆ ಅಂತ. ಸೊ ವೆಯ್ಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ಆಗೋಯಿತು. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಆಚೆ ಹೋಗಿದ್ದು ಬರೋಣ ಅಂದ್ಕೊಂಡು ಮನೆಯಿಂದ ಆಚೆ ಬಂದೆ. ಹಂಗೆ ಮನೆಯಿಂದ ಅಂತಿದ್ದೀನಿ, ಗ್ರೌಂಡಿಂದ ಆಚೆ ಬಂದು ಸೊ ಪ್ರಶಾಂತ್ ಅವರು ಮನೇಲಿ ಏನೋ ಫಂಕ್ಷನ್ ಇತ್ತು, ಅವ್ರದ್ದು ಮಾರಿ ಹಬ್ಬ ಏನೋ ಮಾಡಿದರು. ಅವ್ರ ಮನೆಗೆ ಊಟಕ್ಕೆ ಬೆಳಗ್ಗೆನೇ ಕರೆದಿದ್ದಾನು, ಊಟಕ್ಕೆ ಬಂದ್ಬಿಡು ಮಧ್ಯಾಹ್ನ, ಮಿಸ್ ಮಾಡಬೇಡ ಹಂಗೆ ಅಂತ. ಸೊ ಅದಕ್ಕೆ ನಾನು ಕೈ ನೋಯ್ತಿದೆ ಗೈಸ್ ಸಖತ್. ಅದಕ್ಕೇನು ಮಾಡಿದೆ, ಅವ್ರ ಮನೆಗೆ ಹೋದೆ. ನಾನು, ವಿನು ಮತ್ತು ನಮ್ಮ ಕ್ಲಾಸ್ ಗರ್ಲ್ಸು ಎಲ್ಲರೂ ಹೋಗಿ ಚೆನ್ನಾಗಿ ತಿಂದ್ಕೊಂಡ್ವಿ. ತಿಂದಾದಮೇಲೆ 1:30ಗೆ ಫೋನ್ ಮಾಡಿಬಿಟ್ರು, ಬ್ರೋ ನೆಕ್ಸ್ಟ್ ಮ್ಯಾಚ್ ನಮ್ಮದೇ, ಬನ್ನಿ ಅಂತ. ಸೊ ನಾನು ಫುಲ್ ಸ್ವಲ್ಪ ತಿಂದ್ಕೊಂಡು ಓಡಿದೆ. ನಮ್ಮದು ಮ್ಯಾಚ್ ನನಗೋಸ್ಕರ ಕಾಯ್ತಾಯಿದ್ರು. ಸ್ಟಾರ್ಟ್ ಮಾಡಿದ್ರು ಇದನ್ನೇ ಮ್ಯಾಚು. ನಾನೊಬ್ಬ ಹೋಗೋವರೆಗೂ ವೆಯ್ಟ್ ಮಾಡ್ತಿದ್ರು ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ. ಸ್ವಲ್ಪ ಹೋಗಿ ಆಡ್ತೀವಿ ಗಾಯ್ಸ್, ಹೆಂಗೆ ಆಡಿದ್ವಿ ಗೊತ್ತಾ ಮ್ಯಾಚು, ಸಖತ್ತಾಗಿ ಆಡಿದ್ವಿ ಮಾತ್ರ. ಅಪ್ಪ ಇವಾಗ ಸೋತ್ಬಿಟ್ವಿ ಗೈಸ್, ಹೆಮ್ಮೆಯಿಂದ ಹೇಳ್ಕೊತೀವಿ, ಸೋತ್ಬಿಟ್ವಿ ಗೈಸ್. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ರು, ನಾನು ಚೆನ್ನಾಗಿ ಆಡಿಲ್ಲ ಒಪ್ಕೋತೀನಿ ಗೈಸ್. ಒಂದೊಂದು ವರ್ಷ ಪ್ರಾಕ್ಟೀಸ್ ಮಾಡಿರೋರ್ಗು ಒಂದು ದಿನವೂ ಪ್ರಾಕ್ಟೀಸ್ ಮಾಡಿದೆ ಇವತ್ತೇ ಹೋಗ್ಬಿಟ್ಟು ಮ್ಯಾಚ್ ಆಡ್ತೀವಿ ಅಂದರೆ ಹೆಂಗಾಗುತ್ತೆ. ಸೊ ಅದಕ್ಕೆ ನಾನು ಈ ಮ್ಯಾಚಿಂದ ಒಂದು ಕಲ್ತ್ಕೊಂಡೆ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದು ನಿಜವಾಗ್ಲೂ 100% 100% ಸತ್ಯ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಸೊ ಆರಾಮಾಗಿ ಆಡ್ತಿದ್ವಿ, ತುಂಬ ಫೈಟ್ ಆದರೂ ಕೊಡ್ತಿದ್ವಿ. ಇವಾಗ ಸೋತ್ಬಿಟ್ವಿ ಗೈಸ್. ಒಂದು ಸೆಟ್ಟು ಹೊಡೆಯೋಕ್ಕಾಗಲಿಲ್ಲ ನಮಗೆ, ಅವರೇ ಬಿಟ್ಬಿಟ್ರು. 1-2 ಪಾಯಿಂಟ್ ಅವರೇ ಕೊಟ್ಟರು. ಫುಲ್ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಡಿಸಪಾಯಿಂಟ್ಮೆಂಟ್ ಅಂತ ಏನಿಲ್ಲ, ಏನೋ ಒಂಥರ ಸ್ವಲ್ಪ ಲೈಟಾಗಿ ಬೇಜಾರಿತ್ತು. ಇನ್ನೊಂದು ಏನಂದರೆ, ಸೋತಿದ್ದಕ್ಕೂ ಏನು ಇದಿಲ್ಲ, ಏನಕ್ಕಂದರೆ ನಾವು ಪ್ರಾಕ್ಟೀಸ್ ಮಾಡಿಲ್ಲ. ಪ್ರಾಕ್ಟೀಸ್ ಮಾಡಿದರೆ ಗೆಲ್ತಿದ್ವಿ, ಅಥವಾ ತುಂಬ ಫೈಟ್ ಕೊಡ್ತಿದ್ವಿ. ಸೊ ಪ್ರಾಕ್ಟೀಸು ಮಾಡಿಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ನಾಳೆ ಮ್ಯಾಚ್ ಅಂದರೆ ಇವತ್ತು ಸಂಜೆ ಗೊತ್ತಾಗುತ್ತೆ. ಸೊ ನಾಳೆ ಹೋಗೋದು ಅಂದ್ಬಿಟ್ಟು ಹಂಗೆ ಹೋಗ್ತೀವಿ. ಹೆಚ್ಚು ಆಡಿರಲ್ಲ, ಅಲ್ಲಿ ಹೋಗ್ಬಿಟ್ಟು ಹಂಗೆ ಸುಮ್ಮನೆ ಕೂತ್ಕೊಂಡಿರ್ತೀವಿ ಮ್ಯಾಚ್ ನೋಡಿಕೊಂಡು. ಸೊ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಷ್ಟೇ. ಸೊ ಇನ್ನೊಂದು ಕಲ್ತಿದ್ದೇನೆಂದರೆ, ಪ್ರಾಕ್ಟೀಸ್ ಮಾಡಿದ್ರೆ ಏನಾದರೂ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಗೊತ್ತಾಯಿತು ಕರೆಕ್ಟಾಗಿ. ಪ್ರಾಕ್ಟೀಸ್ ಮಾಡಬೇಕು, ಏನೇ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಬ್ಲಾಗ್ ಮಾಡೋಕ್ಕೆ ಮುಂಚೆ ಬರ್ತಾ ಇರಲಿಲ್ಲ, ವೀಡಿಯೋಸ್ ಮಾಡಿ ಪ್ರಾಕ್ಟೀಸ್ ಆಗಿ ಇವಾಗ ನೋಡಿ ಇಷ್ಟೋ ತನಕ ಮಾತಾಡ್ತಾಯಿದ್ದೀನಿ. ಸೊ ಅದನ್ನು ಕಲ್ತ್ಕೊಂಡೆ ಚೆನ್ನಾಗಿ. ಓಕೆನಾ? ನೀವೇನಾದರೂ ಯಾವ್ದಾದ್ರು ಸ್ಪೋರ್ಟ್ಸ್ ಆಗಲಿ ಏನೇ ಆಗಲಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾಯಿದ್ದೀನಿ ನಿಮಗೆ, ಓಕೆನಾ? ಸೊ ಇವತ್ತು ಎಲ್ಲಿ ಹೋಗಬೇಕು ನೋಡೋಣ. ಈಗಾಗಲೇ ಒಂದು 6:30 ಆಗಿದೆ.
ಸೊ ಲೆಟ್ಸ್ ಸಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗೋಣ ಅಂತ ನೋಡೋದ. ನಮ್ಮ ಮನೇಲಿ ಏನೋ ಮಾಡ್ತಿದ್ದಾರೆ, ಒಡೆನ ಏನೋ ಮಾಡ್ತವ್ರೆ. ಆಮೇಲೆ ನೋಡಿ ಓಡ್ತಿದ್ದಾಳೆ ನೋಡಿ 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 ಎಷ್ಟು ತಲಾಟೆ ಅಂದರೆ ಇವಳು. ನೋಡಿ ಆಚೆ ನಿಂತ್ಕೊಂಡ್ತಾಳೆ. ಹೈ ಹೈ ಬೆಲೆನೇ ಇಲ್ಲ ಕರೆದ್ರೆ ಮಕ್ಕಳು. ಗೈಸ್ ಇವಿ ಉಡ್ಸ್ತಾಳೆ ಗೈಸ್. ನಮಗಂತೂ ಸಖತ್ತು. ಮಲ್ಕೊಳಕ್ಕೆ ಬಿಡೋಲ್ಲ ನೈಟು, 1 ಗಂಟೆ ಆದರೂ ಮಲ್ಕೊಳಕ್ಕೆ ಬಿಡೋಲ್ಲ. ಬೆಳಗ್ಗೆಯಿಂದ ಫುಲ್ಲು ನಿದ್ದೆ ಮಾಡ್ಕೊಬಿಡ್ತಾಳೆ ನಮ್ಮ ಬೆಕ್ಕು. ಸೊ ಹಂಗೆ ನಾವು ಮಾತಾಡೋದು, ಅವಳು ಇವಳು ಅಂತಲೇ, ಥರ ಫ್ಯಾಮಿಲಿ ಮೆಂಬರ್ ಅಲ್ವಾ ಅದು, ಅವಳು ಇವಳು ಅಂತಲೇ ಮಾತಾಡೋದು. ಫುಲ್ಲು ರೋದನೆ ಕೊಡ್ತಾಳೆ. ನೈಟು 1 ಗಂಟೆ ಆದರೂ ಮಲ್ಕೊಂಡಿರಲ್ಲ, ಸುಮ್ಮನೆ ಆಟಾಡ್ತಾ ಇರೋದು. ಸೊ ಆಮೇಲೆ ಹಂಗೆ ಏನಂದರೆ ನಾವು ಮಲಗಿರ್ತೀವಿ, ಬಂದು ಜಂಪ್ ಮಾಡೋದು ನಮ್ಮ ಮೇಲೇ. ಬೆಳಿಗ್ಗೆ ಎಲ್ಲ ಫುಲ್ ನಿದ್ದೆ ಮಾಡ್ಕೊಬಿಡೋದು, ನೈಟ್ ಫುಲ್ ನಮ್ಗೆ ರೋದನೆ ಕೊಡೋದು. ನಾನಂತೂ ಸರಿಯಾಗಿ ಕೊಡ್ತಾ ಇರ್ತೀನಿ ಏಟ್ಗಳು, ಹೊಡೆದು ಇಲ್ಲ ನಮ್ಮ ಅಕ್ಕನ ರೂಮ್ಗೆ ಹಾಕ್ಬಿಡ್ತೀನಿ. ಅವಳಿಗೆ ಚೆನ್ನಾಗಿ ಕಚ್ಚಿರುತ್ತೆ. ಆಮೇಲೆ 1-2 ಗಂಟೆಗೇನೋ ಮಲ್ಕೊಳುತ್ತೆ ಅದು. ಅದಕ್ಕೆ ನಾನು ಬೆಳಿಗ್ಗೆ ಹೊತ್ತು ಅದು ಮಲಗಿರುವಾಗ ನಾನು ರೋದನೆ ಕೊಡ್ತೀನಿ, ಮಲಗಿರುವಾಗ ಎದುರಿಸ್ಬಿಡ್ತೀನಿ ನಾನು. ಏನಂತೀರಾ ಗೈಸ್? ನಮ್ಮ ಅಕ್ಕ ನನ್ನ ಹತ್ತವಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಫುಲ್ಲು ಅಕ್ಕ ನಮ್ಮಮ್ಮ ಮತ್ತು ಅವರ ತಂಗಿ ಫುಲ್ಲು ಮೀಟಿಂಗ್ ಮಾಡ್ತಾರೆ, ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡ್ತಾರೆ, ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡು. ಹಾಂ ಗೈಸ್, ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ. ಸೊ ಎಲ್ಲೋಗ್ತೀನಿ ಅದನ್ನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಒಂದು ಬ್ರೇಕ್ ತೊಗೊಂಡಿರ್ತೀನಿ, ಆಮೇಲೆ ಸಿಗ್ತೀನಿ. ಗೈಸ್ 3 ರೋಸಸ್ ಟೀ ಪುಡಿ ಹೋಗ್ತಾ ಇದ್ದೀನಿ, ಮತ್ತು ಸಕ್ಕರೆ ಕಾಲಾಗಿತ್ತು ಅಂತ ಸಕ್ಕರೆ ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ನಿನಗೇನೇ ಬೇಕು? ಎಷ್ಟು ಕ್ಯೂಟಾಗಿ ಗಿಜ್ಜ ಮಕ್ಕಳಿ. ಇವಳ್ದೆ ಮನೆ ಗೈಸ್. ನಮ್ಮ ಅಕ್ಕ ವಡೆ ಮಾಡೋಳೆ. ಇವಾಗ ಮನೆಯಿಂದ ಹೊರಟಿದ್ದೀನಿ, ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ, ಗೌತಮ್ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಅವನೇ. ಸೊ ಅವನ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ ಅಣ್ಣ ನೋಡಿ ಗೈಸ್ ಹೆಂಗೆ ಓಡ್ಬೋದು. ಒಂದು ಸ್ಟೇಷನ್ಗೆ ಹೋಗಿದ್ದ ಗೈಸ್, ಅಣ್ಣ ಇವತ್ತು ಸ್ಟೇಷನ್ಗೆ ಹೋಗಿದ್ದ. ಏನಕ್ಕಪ್ಪ ಹೋಗಿದೆ ಸ್ಟೇಷನ್ಗೆ? ಚಿನ್ನ ಬೇಕು ಇನ್ನೊಂದು 2 ನಿಮಿಷದಲ್ಲಿ ನನಗೆ ಇಟ್ಕೊಂಡು ಅವಾಗಿಂದ ಏನು ಬೇಕು ಅಂತ? ಅಕ್ಕಿ ಹಸಿಟ್ಟು ಬಜ್ಜಿ ಮಾಡೋಕ್ಕೆ. ಅಕ್ಕಿ ಹಸಿಟ್ಟಲ್ಲಿ ಯಾರೋ ಬಜ್ಜಿ ಮಾಡ್ತಾರೆ? ಗೊತ್ತಿಲ್ಲಪ್ಪ, ಅವಾಗ ನೀನು ಫೋನ್ ಮಾಡ್ತಾರೆ 5 ನಿಮಿಷ ಅನ್ಕೊಂಡು 4 ಗಂಟೆ ಆಯಿತು. ನೀನು ಯಾವನ್ ಸ್ಟೇಷನ್ಗೆ ಹೋಗು ಅಂತ ಹೇಳಿದ್ದು? ಯಾವತ್ತೂ ಮಾಡಲ್ಲ ಕಣ, ನಮ್ಮಮ್ಮ ಇವತ್ತೇ ಕೇಳ್ತಾರೆ. ಆಯ್ತು ನಿಧಾನಕ್ಕೆ ಹೋಗು. ಬಾಲ್ಯ ಅಲ್ಲೇ ಏನು ಕೊಡ್ತೀಯಾ? ಸ್ವಲ್ಪ ಮ್ಯಾಕ್ಸ್ಗೆ ಹೋಗು, ಶಾಪಿಂಗ್ ಮಾಡಬೇಕು. ಹಾಂ ಗೈಸ್, ಅಣ್ಣ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಫುಲ್ಲು ಸ್ಟೇಷನ್ಗೆಲ್ಲ ಎಂಟ್ರಿ ಕೊಟ್ಟವ್ನು ಹೋಗಿ. ಹಲೋ, ಫ್ರಂಟ್ ಬ್ರೇಕ್ ಇಲ್ಲಿ ಮಾಡಕ್ಕೆ ಬಂದೇ ಇರಿ 2 ನಿಮಿಷ. ಏನೋ ಕಳ್ಸೋ ದುಡ್ಡು ನಾನೇ ಹೋಯ್ತೀನಿ. ಏನಂತ? ಕಳ್ಸೋ ದುಡ್ಡು ನಾನೇ ಹೋಯ್ತೀನಿ ಅಂತ. ಅಲ್ಲ ಅಲ್ಲೇ ಮನೆ ಹತ್ರ ಐತಲ್ಲ. ಹ್ಞೂ, ನಾನು ಇನ್ನೂ ಕೆಲಸದಲ್ಲಿದ್ದೀನಿ. 2 ನಿಮಿಷ ಬರ್ತೀನಿ ಅಂದಕ್ಕೆ ನನಗೆ ದುಡ್ಡು ಕಳ್ಸೋರು ಹಂಗೆ ಬರ್ತಾರೆ ತಗೋ ಅಂತ. ನಾನು ಇಲ್ಲಿದ್ದೀನಿ ಅಂತ ಬರ್ತಾರೆ, ಬಂದು ಕಾಲ್ ಮಾಡಿಬಿಡ್ತಾರೆ ಅಷ್ಟೇ. ಗಾಯ್ಸ್, ಅವ್ರ ಅಮ್ಮ ಫುಲ್ ಬೈತವ್ರೆ, ಏನೋ ತಗೋಬಾ ಅಂತ ಕ್ಲಾಸ್ ಕಳಿಸಿದ್ರೆ ಇನ್ನೂ ತಗೋಗಿಲ್ಲ. ಇಲ್ಲೇ ಹೊಡಿಲ್ಲ ಫಿಲ್ಟರ್ ಕಾಫಿಗೆ. ಎಲ್ಲಿಗೆ? ಫಿಲ್ಟರ್ ಕಾಫಿ ಗೈಸ್, ಇವತ್ತು ಫಿಲ್ಟರ್ ಕಾಫಿ ಕುಡಿಯೋಕೆ ಹೋಗ್ತಾಯಿದ್ದೀನಿ. ಅನ್ಪ್ಲ್ಯಾಂಡ್ ಫಿಲ್ಟರ್ ಕಾಫಿ ಕುಡಿಯೋಕೆ ಹೋಗ್ತೀವಿ. ಅಲ್ಲಿ ಹೋಗುವ. ಕಾಫಿ ಅಂತ ಕೊಟ್ಟವ್ರೆ, ಟ್ರೈ ಮಾಡಿಲ್ಲ. ಸೊ ಇವತ್ತೇ ಟ್ರೈ ಮಾಡ್ತಿರೋದು. ಸಕ್ಕರೆ ಹಾಕೊಳ್ಳೋ.
ಗೈಸ್ ಜಾಗ್ರಿ ಕಾಫಿ ಗೌತಮ್ದು ಫೇವ್ರೆಟ್ ಕಾಫಿ ಅಂತೆ. ಒಂದು ಉಪ್ಪಿಲ್ಲ ಸಪ್ಪೆ ಇಲ್ಲ ಏನಿಲ್ಲ, ಅದು ಫೇವ್ರೇಟ್. ಮಾಮೂಲಿ ಕಾಫಿ ಕುಡ್ದಂಗೆ ಇತ್ತು ಅಪ್ಪ, ಅದೇ ಎಷ್ಟು ಚೆನ್ನಾಗಿರ್ತದೆ. ಗಾಯ್ಸು ಜಾಗ್ರಿ ಕಾಫಿ ಅಂತೆ, ನಾರ್ಮಲ್ ಕಾಫಿ ಕುಡ್ದಂಗೆ ಇತ್ತು ಅದು. ಅದಕ್ಕೆ ಬೇರೆ 35 ರೂಪಾಯಿ ಕೊಟ್ವಿ ನಾವು. ನಾನೇನೋ ಹೊಸ್ದಾಗಿ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದ್ರೆ ಚೆನ್ನಾಗಿರಲಿಲ್ಲ. ಸೀರಿಯಸ್ ಆಗಿ ಕೈ ಅದು ಕೈ ಗೌತಮ್ನ ಡ್ರಾಪ್ ಮಾಡ್ಬಿಟ್ಟು ಹೊಡ್ತಾ ಇರೋದು ಅಷ್ಟೇ ಕೆಲಸ. ಗೌತಮ್ ನಾಳೆ ಮ್ಯಾಕ್ಸ್ ಕರ್ಕೋತೀರಂತ, ನಾನು ಏನು ಬೇಕಾದ್ರೆ ಶಾಪಿಂಗ್ ಮಾಡೋ 10 ನಿಮಿಷ ಕೊಡ್ತೀನಿ ಅಂತ. ನನಗೆ 10 ನಿಮಿಷ ಟೈಮ್ ಇರಲ್ಲ, 20 ನಿಮಿಷ ಕೊಟ್ಟು ನಾನೇ ಶಾಪಿಂಗ್ ಮಾಡ್ತೀನಿ. ಗೈಸ್ ನಾ ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀನಿ ಇರಿ ಗೈಸ್. ನೋವು ಬಂದರೆ ನಿಮ್ಮ ಮಮ್ಮಿ ಕೈಲಿ ಕೆಲಸ ಮಾಡಿಸ್ತೀನಿ. ಗೈಸ್ ನಮ್ಮ ವಾಕ್ ಮಾಡ್ತಾರೆ ನೋಡಿ, ಆಗಲೇ ಫುಲ್ ರೆಡಿ ಆಯ್ತವ್ರೆ. ಫುಲ್ ಜಾಲಿ ವಾಕ್ ಮಾಡ್ತವ್ರೆ. ಇನ್ನೊಂದು ಸ್ವಲ್ಪ ದಿನ ಇನ್ನೂ ಬೇಗ ಸರಿ ಹೋಯ್ತಾರೆ. ಗೈಸ್ ಇವಳು ನೋಡಿ ಗೈಸ್, ಎಲ್ಲೆಲ್ಲೋ ಬರ್ತಾಳೆ. ಬಾ ಬೇರೆಯವ್ರ ಆಟ ಬರ್ರಿ, ಅದು ಫಾರ್ ಇಲ್ಲಿ ಗೈಸ್, ಇಲ್ಲೆಲ್ಲ ನುಡ್ಕೊಂಡೋಡೆ ಕಾಣಿಸ್ತಾರ. ಗೈಸ್ ಫೈನಲಿ ಮನೆ ಹತ್ರ ಒಂದೇ, ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟಿಂದ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಪಕ್ಕಾ. ಒಳ್ಳೊಳ್ಳೆ ಕಂಟೆಂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು ನನಗೆ. ಇನ್ನೇನು ಹೇಳಬೇಕು ಅಂದರೆ ಅಷ್ಟೇ ಗೈಸ್. ಇದೊಂದು ಅವಾಗಲೇ ಹೇಳ್ದಂಗೆ ಇದು ರ್ಯಾಂಡಮ್ ಬ್ಲಾಗ್ ಥರ, ಡೈಲಿ ರುಟೀನ್ ಥರ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.